ಬರ್ತಾ ಇದೆಯಲ್ಲ. ಏನು ಮಳಿ ಏನು ಮಳಿ. ರಾಣಿ 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 ರಾಜಕುಮಾರಿ ಚುಕ್ಕಿ ಮುಕ್ಕಿಲ್ಲ ಕಚ್ಚು ಪಚ್ಚು ಕಚ್ಚು. ಏನ ರಾಣಿ ಏನು ಮಾಡ್ತೀರಿ? ಬನ್ರಿ ಅಂತೀರ. ಏನಿಲ್ಲ ಬರ್ರಿ, ಹಂಗ ಸುಮ್ಮನೆ ಕುಂತಿದ್ದೆ. ಏನು ಮಾಡಲಿ ಅಂತ ಇಷ್ಟ ಮಾಡಕತ್ತಿದ್ದೆ. ಏನು ಮಾಡಂತ ಇಷ್ಟ ಮಾಡಿದೆ? ಯಾಕೆ ಅಡಿಗೆ ಆಯ್ತನ, ಒಗ್ಗರಣ ಆತನ, ಬೆಳಗಣನ ಆತನ, ಕಲ್ಲೆಲ್ಲ ಒರೆಸ್ಬಿಟ್ಟೆನ, ಬೆಳಗಿನ ನಾಷ್ಟನ ಆಯ್ತನ, ಮಧ್ಯಾಹ್ನದ ಅಡಿಗೆನ ಆಯ್ತನ, ರಾತ್ರಿ ಅಡಿಗೆ ಮಾಡ್ಬೇಕ್ರಿ. ಇನ್ನ ಹಂಗಂದ್ರೆ ಮನೆಯದು ಪೂಜೆ ಪುನಸ್ಕಾರ ಎಲ್ಲ ಮುಗಿತನ, ಮಕ್ಕಳು ಸ್ಕೂಲ್ ಕಳಿಸಿದೇನ, ಅಚ್ಚಿ ಮಗು ನಾಷ್ಟ ಊಟ ಗೀಟ ಎಲ್ಲ ಕೊಟ್ಟೆನ, ಅವ್ರ ಸ್ನಾನಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟೆನ, ಎಲ್ಲ ರೆಡಿ ಆಯ್ತನ. ಶಾಂತಿ ಶಾಂತಿ ಶಾಂತಿ. ಮತ್ತಷ್ಟಕೊಂಡ ಕೆಲಸ ಮನ್ಯಾಗ ಬಿದ್ದಿರ್ತಾವಲ್ಲ, ಇನ್ನೇನು ಮಾಡೋದು? ಮಾಡಬೇಕು. ಅದು ನಿಜನ ಬಿಡ್ರಿ ಅಂತೀರ. ನೀವು ಇಷ್ಟತನ ಹೇಳಿದ್ದು ನಾ ಇಷ್ಟಕೊಂಡ ಕೆಲಸ ಮಾಡ್ತೀನ ಅಂತ ಅನ್ಸೋದಿತ್ತು ನೋಡ್ರಿ. ಇಷ್ಟತನ ಅದು ನನಗೆ ಅನಿಸ್ಲೇ ಇಲ್ಲ. ಅದು ಮಾಡಿದ್ರೆ ಆಯ್ತು ಬಿಡಿ, ಇದು ಆಯ್ತು ಬಿಡು, ಅದು ಮಾಡಿದ್ರೆ ಅದು ಮಾಡ್ರೆ, ಇದು ಮಾಡ್ರೆ ಇದು ಮಾಡ್ರೆ ಇದು ಮಾಡ್ರೆ ಅದು ಮಾಡ್ರೆ ಅನ್ಕೊಂತನ ಮಾಡಿದ್ದ ಆಯ್ತು. ಆಮೇಲೆ ಗೊತ್ತಾಗ್ತಾ ಇದೆ ನೀವು ಇಷ್ಟಕೊಂಡ ಕೆಲಸ ನಾ ಮಾಡ್ತೀನಿ ಅಂತ. ಏನವಾ ಏನದು ಮಾಡಿದ್ದಾಯ್ತು? ಇನ್ನೇನೆ ವಾ, ಮನೇಲಿ ಕೆಲಸ ಇರುತ್ತಲ್ಲ, ನಿನಗ ಸೊಸಿ ಅದಾಳ ಮಾಡ್ತಾಳ, ನನಗೆ ಯಾರದಾರ ಇವ? ನಿನ್ ಗಂಡನ ಕಡೆ ಸ್ವಲ್ಪ ಸಹಾಯ ಮಾಡಿಸ್ಕೋ. ಆ ಬೋರ್ಗುಂಡ ಹಸ್ಬೆಂಡಿಗೆ ಹೇಳ್ತೇನ? ನನ್ನ ಕರ್ಮ. ಆ ಬೋರ್ಗುಂಡ ಹಸ್ಬೆಂಡಿಗೆ ತಾನ ರೆಡಿಯಾಗಿ ಹೋಗೋದು ಕಷ್ಟ. ಅವಂಗ ನಾನು ಮಾಡಿಕೊಡ್ಬೇಕಾಗತ್ತೆ. ನೀನು ಬೇರೆ ಅವ ಎಲ್ಲಿ ನನಗೆ ಮಾಡ್ಕೊಡ್ತಾನೆ ನನ್ನ ಗಂಡ? ಎಲ್ಲ ಹಣೆ ಬರ ದೇವ್ರಿಗೆ ಬಿಡ್ಕೊ ಬಂದಿರ್ಬೇಕು ಒಳ್ಳೆ ಗಂಡನ ಪಡ್ಯಾಕ. ಪಾಪ ಪರಮೇಶಣ್ಣ ತುಂಬಾ ಒಳ್ಳೆಯವನ್ ಕಣೆ. ಯಾರು ಹೇಳಿದ್ರು ಪರಮೇಶಣ್ಣ ತುಂಬಾ ಒಳ್ಳೆಯವನಲ್ಲ ಅಂತ? ಒಳ್ಳೆಯವರೇ, ಆದ್ರೆ ಅವ್ರಿಗೆ ಕೆಲಸ ನಾ ಮಾಡ್ಕೊಡ್ಬೇಕು, ಅವ್ರು ನನಗೆ ಮಾಡ್ಕೊಡಲ್ಲ ಅಷ್ಟೇ. ಹೋಯ್ ಬಿಡ್ರಿ ಅಂತೀರ. ಇನ್ನೊಂದ್ಸತಿ ನೀವೇನಾರ ಹಂಗೆಲ್ಲ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೋಬೇಕಂದ್ರೆ ಈ ತರ ಹೇಳಿ ಮಾಡ್ರಿ. ಏನ್ ಗೊತ್ತನ? ಏನು ಅಂತೀರ? ಸ್ಮಾಲ್ ಕೆಲಸ ಮಾಡೋದು. ಏನ್ ಗೊತ್ತನ? ನೀವೇನಾರ ದೋಸೆ ಮಾಡ್ತಾ ಇದ್ರಂದ್ರೆ ಅವ್ರಿಗೆ ಕೊಬ್ಬರಿ ಹೆಚ್ಕೊಡೋಣ ಅಷ್ಟೇ. ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಹೆಚ್ಚಿದ್ಮೇಲೆ ಅಯ್ಯೋ ನಾನು ದೋಸೆ ಮಾಡ್ತೀನಿ, ಒಂದು ಸ್ವಲ್ಪ ಹೋಗ್ಬಿಟ್ಟು ಖಾರ ಹಾಕ್ರಿ, ಹಸಿಮೆಣಸಿನಕಾಯಿ ಹಾಕ್ರಿ, ಈರುಳ್ಳಿ ಹಾಕ್ರಿ, ಬೆಳ್ಳುಳ್ಳಿ ಹಾಕ್ರಿ, ಕೊತ್ತಂಬರಿ ಹಾಕ್ರಿ ಅಂತ ಹೇಳೋದೈತಿ. ಇನ್ನೂ ಸ್ವಲ್ಪ ಅಯ್ಯೋ ಇನ್ನೂ ದೋಸೆ ಹಾಕೋದು ಮುಗಿದಿಲ್ರಿ ಪಾ, ಪ್ಲೀಸ್ ಹೋಗ್ಬಿಟ್ಟು ಹಂಗೆ ರುಬ್ಕೊಂಡ್ಬರ್ಬಾರ್ದ ಮೈ ಸ್ವೀಟ್ ಹಾರ್ಟ್ ಅಂದ್ಬಿಟ್ಟು ಸಾಕು. ಅಲ್ಲಿ ಅವ್ರ ಹಾರ್ಟ್ ಕರಗೋಗ್ಬಿಡುತ್ತೆ ಗೊತ್ತಿಲ್ರಿ. ಮತ್ತೆ ಇಡ್ಲಿ ಮಾಡಕತ್ತಿದ್ರ ಎತ್ತೀರ? ಇಡ್ಲಿ ಮಾಡಕತ್ರ ಅಷ್ಟನ ಸ್ವಲ್ಪ ಹಂಗೆ ಕೊಬ್ಬರಿ ಸೇರ್ಕೊಡ್ರಿ, ಇಲ್ಲಾಂದ್ರೆ ಹೋಗ್ಬಿಟ್ಟು ಮಿಕ್ಸಿಲಿ ಹಾಕ್ಬಿಡ್ರಿ. ಸ್ವಲ್ಪ ಅದಕ್ಕೆ ಉಪ್ಪು ಬೆಳ್ಳುಳ್ಳಿ ಶುಂಠಿ ಹಾಕ್ಬಿಡ್ರಿಪ್ಪ. ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ ಪ್ಲೀಸ್ ಅನ್ನೋದು. ಇಲ್ಲಾಂದ್ರೆ ಸಾಂಬಾರು ಮಾಡಕತ್ರ ಅಯ್ಯೋ ಬೇಳೆ ಕುಂತವನ್ನ ನೋಡಿ ಬರ್ರಿ, ನಾವು ಸ್ವಲ್ಪ ಬಿಸಿ ಇದ್ದೀನಿ ಬರ್ರಿಪ್ಪ, ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ರಿ ಪ್ಲೀಸ್. ಯಾಕ ನನ್ನ ಸೊಂಟ ನೋದೈತ್ರಿಪ್ಪ, ಯಾಕ ನನ್ನ ಕಾಲು ಹೋಗತೈತ್ರಿಪ್ಪ ಅಂದ್ರೆ ಅವ್ರ ಪಾಪ ಹಂಗೆ ಹಂಗೆ ಗಂಡು ಹುಡುಗರು ಹಂಗೆ ಮನಸ್ಸು ಕರಗ್ ಬಿಡ್ತೈತಿ. ಪಾಪ ತುಂಬಾ ಗಂಡು ಮಕ್ಕಳು ಒಳ್ಳೆಯವರು ಗೊತ್ತನ್ರಿ. ಕಳ್ಳಿ ಕಳ್ಳಿ ಹಂಗಂದ್ರೆ ನನ್ನ ಮಗನ್ನ ಇದೇ ತರ ಕೆಲಸ ಮಾಡಿಸ್ಕೊತೀನಿ ನೋಡಿ ನೀನು ಅತ್ತೀರ. ಅಯ್ಯೋ ಸಾವಿತ್ರಕ್ಕ, ಏನ್ ತಪ್ಪು? ಹೆಣ್ಮಕ್ಳ ಕೆಲಸ ಮಾಡ್ಬೇಕು, ಗಂಡು ಮಕ್ಳು ಕೆಲಸ ಮಾಡ್ಬೇಕು ಅಷ್ಟೇ. ಇಬ್ರು ಒಂದರ್ಕೊಂಡು ಹೋಗ್ಬಿಟ್ರೆ ಹೆಣ್ಮಕ್ಳ ಕೆಲಸ ಲಗು ಮುಗಿರ್ತಾ, ಅವ್ರಿಗೇನು ಬೇಗ ಡ್ಯೂಟಿಗೆ ಹೋಗಿ ಡ್ಯೂಟಿಯಿಂದ ಒಳ್ಳೆ ಬರ್ತಾರ. ಆಮೇಲೆ ನಮಗೂ ಖುಷಿ ಇರುತ್ತೆ, ಅವ್ರಿಗೆ ಖುಷಿ ಇರುತ್ತೆ. ಅದಲ್ಲ ಅದು ನಿಜನಾ? ಪಾಪ ಅವ್ರ ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ತಾರಲ್ಲಿಪ್ಪ. ಹೌದು ದುಡ್ಕೊಂಡ್ ಬರ್ತಾರ, ಇಲ್ಲ ಅಂತ ಯಾರಂದ್ರು? ಹಂಗ ನಾವು ಮನೆ ಕೆಲಸ ಮಾಡ್ತೀವಲ್ಲ ಸಾವಿತ್ರಕ್ಕ, ಆದ್ರೂ ನಾ ದುಡ್ಕೊಂಡ್ ಬರ್ತೀನಿ ಅಂತ ಅಹಂ ಜಾಸ್ತಿ ಅವ್ರಿಗೆ. ಅಯ್ಯೋ ಬೇಡ್ಲೆ ಪಾಪ ಅಲ್ಲನ ಎಲ್ಲ ಪತ್ತ ಎಲ್ಲ ದುಡ್ಕೊಂಬರೋರು ಗಂಡು ಮಕ್ಳು ಹಂಗನ ಬಸ್ ಸುಸ್ತಾಗ್ಬಿಟ್ಟಿರ್ತೈತಲ್ಲ ಅಂದ್ಬಿಟ್ಟು ಮಕ್ಕೊಂಡ್ಬಿಡ್ತಾವೆ. ನಾವೇನಿಲ್ಲ ಅದಾಗ ಸಹಿಸ್ಕೊಂಡು ನೀವೊಂದು ಅರ್ಧ ಕೆಲಸ ನಾ ಅರ್ಧ ಕೆಲಸ ಮಾಡು, ನಾವು ಸ್ವಲ್ಪ ಕೆಲಸ ಮಾಡ್ತೇನೆ ನೀವು ಸ್ವಲ್ಪ ಮಾಡು, ಹಂಗೆ ಹಿಂಗೆ ಹೇಳಿ ಅದನ್ನು ಇದನ್ನು ಅಂತ ನಾವು ಸ್ವಲ್ಪ ಹೇಳಿ ಅಲ್ಲೇ ಸಮಾಧಾನ ಮಾಡ್ಬಿಡಕ್ಕೆ ಅವ್ರಿಗೆ. ಅವಾಗ ಶಾಂತಾಗಿ ನಮಗೂ ಸಹಾಯ ಮಾಡ್ತಾರ. ಅಂದ್ರೆ ಆಂಟಿಯರಿಗೆ ಅಂತ ಇಂತ ಟ್ರಿಕ್ಸ್ ಗೊತ್ತು. ಹ್ಞೂ ಮತ್ತೆ ಹೆಂಗೆ 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 ನಾವು ಅಯ್ಯೋ ಆದ್ರೂ ಪಾಪ ಕಡೆ ಪಾಪ ಅವ್ರು ದುಡ್ಕೊಂಬರ್ತಾರ, ನಾವು ಮನೇಲಿ ಇಟ್ಕೊಂಡು ಹರಟಿ ಹೊಡಿತಾ ಇರ್ತೀವಿ. ಆ ಕೆಲಸ ಈ ಕೆಲಸ ಅಂತ ಬಿಸಿನ ಆಗ್ಬಿಡ್ತೀವಿ. ಆದ್ರೂ ನಮ್ದೊಂದು 10 ಗಂಟೆ ಕೆಲಸ ಮುಗಿದ್ಬಿಡ್ತಲ್ಲ, ಹೌದಲ್ಲ? ಅದು ನಿಜ ರೀ ಆಂಟಿಯರ. 10 ಗಂಟೆ ಅನ್ನೋದಿಲ್ಲ ಫ್ರೀ ಆಗ್ಬಿಡ್ತೇವೆ ನೋಡ್ರಿ, ಆಮೇಲೆ ಹರಟಿ ಹೊಡ್ಕೊಂಡು ಕೂತ್ ಬಿಡ್ತೇವೆ. 10
ಗಂಟೆ ಮೇಲೆ ನಾವು ಫ್ರೀ ಇರ್ತೀವಲ್ಲ. ಆಮೇಲೆ ಸಾಯಂಕಾಲ ನಮ್ಮ ಮಕ್ಕಳು ಬರೋದು 4:30 5 ಗಂಟೆಗೆ. ಎಷ್ಟು 3-4 ಅವರ್, ಒಂದು 5 ಅವರ್ 6 ಅವರ್ ಆಗುತ್ತಾನ ಅಲ್ಲ. 10 11 12 1 2 3 4 5 6 ಆಗುತ್ತಾ 7-8 ಅವರ್. ಹಂಗಂದ್ರೆ ಹೆಂಗಾರ ಮಾಡಿ ನಾವೇನಾರು ಒಂದು ಬಿಸ್ನೆಸ್ ಮಾಡ್ಬಿಡೋಣ, ಇಲ್ಲ ಇಲ್ಲ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡೋಣ. 4-5 ಜನ ಒಟ್ಟ ಬ್ಯಾಗ್ ಸೇರ್ಕೊಂಡು ಹೋಗ್ಬಿಟ್ರೆ ಆಗುತ್ತಲ್ಲ ಕೆಲಸ. ಅದು ನಿಜನ ರೀ. ಒಂದು 6 ಅವರ್ ಇದ್ರೆ ಸಾಕು, 6-7 ಅವರ್ ಮನೆ ಹೋಗ್ಬೇಕಲ್ರಿಪ್ಪ. ಹೂನ ಸಾವಿತ್ರಕ್ಕ ಹಂಗೆ ಮಾಡಿದ್ರೆ ಚಲೋ ಅಂತೇನೆ ನಾನು. ಹೆಂಗಿದ್ರು 10 ಗಂಟೆಗೆ ಎಲ್ಲ ನಮ್ಮ ಕೈ ಖಾಲಿ ಆಗ್ಬಿಡುತ್ತೆ. ಅದ್ರ ಬದಲು ನಾವು 9 ಗಂಟೆಗೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ಅವಾಗ ನಾವು ಹೋಗೋಕೆ ಕರೆಕ್ಟ್ ಆಗ್ಬಿಡುತ್ತೆ. ಫ್ಯಾಕ್ಟ್ರಿ ಅಂದಮೇಲೆ ಶಿಫ್ಟ್ ವೈಸ್ ಅದು ವೈಸ್ ಇದ್ದೇ ಇರ್ತೈತಿ. ಏನಾರ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು ಏನೋ. ಆಮೇಲೆ ಗಂಡುಗೆಲ್ಲ ಕೈ ಒಡ್ಡೋದು, ರೀ ನನಗೆ ಹಬ್ಬಕ್ಕೆ ರೊಕ್ಕ ಬೇಕು ಕೊಡ್ರಿಪ್ಪ, ರೀ ನಾ ಸೀರೆ ತರ್ಬೇಕು ರೀ, ನಾನು ಅದು ಕೊಡ್ಬೇಕು ರೀ, ಇದು ತರ್ಬೇಕು ಅಂತ ಕೈ ಒಡ್ಡೋದ್ರ ತಪ್ಪುತ್ತಾ? ಅಯ್ಯೋ ಕರ್ಮ. ಅದಕ್ಕೆ ಏನು ಮಾಡೋಣ ಅಂದ್ರೆ ನಮ್ಮ ಕೈಯಾಗ ರೊಕ್ಕ ಆಡುತ್ತೆ. ಹೆಂಗಿದೆ ಐಡಿಯಾ? ಹಿಂಗೆ ಮಾಡೋಣ ಮತ್ತೆ. ಅದೂ ಖರೀದಿ ಅಂತೀರ ಅತ್ತೀರ. ಮತ್ತು ನಾನು ಟ್ರೈ ಮಾಡಲೇನ? ಹಾಂ, ನೀನು ಗಂಡಿಗೆ ಕೇಳ್ಬೇಕವಾ ಏನಂತಾನ ಏನ. ನಿನ್ನ ಗಂಡಿಗೆ ಕೇಳ ನೋಡೋಣ, ಇಲ್ಲೇ ಸಮೀಪಿದ್ರೆ ಕಳಿಸ್ತೀನಿ. ಹಂಗಂದ್ರೆ ಹೊರಗಡೆ ಕೆಲಸ ಮಾಡಕ್ಕೆ ಹೋಗೋಣ ಮತ್ತೆ. ಹೋಗ್ಬೋದು, ಆದ್ರೆ ಯಾವ್ದು ಕೆಲಸ ಅಂತ ಹುಡುಕ್ಬೇಕಲ್ಲ. ಅಂತೀರ ಹುಡುಕಾಡತ್ರಿ, ಪಕ್ಕದ ಮನೆ ಕಾಯ್ದೆ ಬನ್ನಲ್ಲ ಆಕೆ ಕೆಲ್ಸಕ್ಕೆ ಹೋಗಲ್ಲನ. ಅದು ಯಾವ ಫ್ಯಾಕ್ಟ್ರಿ ಅಂದ್ರಿಪ್ಪ, ಆ ಫ್ಯಾಕ್ಟ್ರಿಗೆ ಹೋಗೋಣ. ಏನು ಮಾಡಿ ಬಡವ್ರು ಅದಾರ ಅಂದ್ರೆ ನಾವೇನು ದೊಡ್ಡ ಶ್ರೀಮಂತರ, ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ಅದಕ್ಕೇನೋ ಅಷ್ಟು ಕಲಿಬೇಕು ಇಷ್ಟು ಕಲಿಬೇಕಂತ ಏನಿಲ್ಲ ಅಂತ ಅನ್ಸುತ್ತೆ. ಜಸ್ಟ್ 10th ಸೆಕೆಂಡ್ ಇಯರ್ ಆದ್ರೆ ಸಾಕು ಅನ್ಸುತ್ತೆ. ಹಂಗೆ ಮಾಡೋಣನ್ರಿ ಅಂತೀರ? ಹಂಗಂತೀಯ? ನಾನು ನೀನು ಈಕೆ 3 ಜನ ಆದ್ವಿ. ನೋಡಂತಡಿ ಯೋಚನೆ ಮಾಡೋಣ. ಮನ್ಯಾಗ ಹೋಗಿ ಹೇಳ ಮೊದ್ಲು. ಯವ್ವಾ ನನ್ನ ಕಾಲು ಕುಂದಿರ್ತೈತಡಿ. ಸ್ವಲ್ಪ ಸರಿ ಲೇಪ ರಾಣಿ. ಬರ್ರಿ ಕುತ್ಕೋ ಬರ್ರಿ. ಏನ್ವಾ ಏನ ಮೀಟಿಂಗ್ ಜೋರ್ ನಡೆದೈತಿ? ಬಾರ ಮಮತಾ, ಬಾ ಕುತ್ಕೊಂಡು ಬಿಟ್ಟೆನ. ಲೇ ಮಮತಾ, ನೀ ಕುತ್ಕೊಂಡ್ಬಿಟ್ಟೆಲ್ಲ, ಮತ್ತೆ ನಾವೆಲ್ಲ ಕುತ್ಕೋಲಿ? ಖಾಲಿ ಐತ್ ನೋಡಿ, ಬಾ ಕುತ್ಕೋತೇನೆ ತಡಿ ಮೇಲೆ. ಇಲ್ಲಿ ಜಾಗ ಇಲ್ಲ, ಬಾ ಕುತ್ಕೋ ಬಾ. ಹಂಗೆ ಸಿಡಕ್ ಮತ್ತೆ ಸಿದ್ದಮ್ಮನ ಗತಿ ಆಡಾಕತ್ತೀಯ? ಅಯ್ಯವ್ವ ಹಂಗ ಗಂಡ ಜೊತೆ ಜಗಳ ಹಾಕೊಂಬಂದ ಈಗ ಅದಕ್ಕ ಶಿಟ್ಟು ಬಂದ್ಬಿಟ್ಟತಿ. ಅಯ್ಯೋ ನಿಮ್ ಜಗಳ ಏನು ಬೇಡ. ಮಮತಾ ಆಂಟಿ, ನಾವೆಲ್ಲರೂ ಕೆಲ್ಸಕ್ಕೆ ಹೊಂಟೇವಿ, ನೀವು ಬರ್ತೀರನ ಕೆಲ್ಸಕ್ಕ? ಬರ್ತೀನಿ. ನಾನು ನನ್ನ ಗಂಡ ಹಿಂಗೆ ಒಪ್ಪಿಸ್ಬಿಟ್ಟು ಬರ್ತೀನಿ. ಬರೇ ನನ್ನ ಗಂಡನ ಕಡೆ 5 ರೂಪಾಯಿ ಕೊಡು 10 ರೂಪಾಯಿ ಕೊಡು, ನಾನು ಅದನ್ನ ತಿನ್ಬೇಕು, ನಾನು ತಿನ್ ತಗೋಬೇಕು, ತಿರುಗಿ ಹೂ ತಗೋಬೇಕಂತ ಬರೋ ರೊಕ್ಕ ಒಡ್ಡದಾಗೈತಿ. ನಾವು ದುಡ್ಡು ತೋರ್ಸೋಣ, ನಾವು ದುಡಿಬೇಕು ಅಂತ ಅವ್ರು ಹೇಳ್ಬಿಟ್ಟು ಹಂಗ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡು ಬಿಡದ. ಅದು ನಿಜಾನಲ್ಲಿ 1 2 3 4 ಜನ ಆದ್ವಿ. ನಾಳೆ ಕೆಲಸ ಹುಡುಕಕ್ಕೆ ಶುರು ಮಾಡೋಣ ಮತ್ತೆ. ಅಯ್ಯೋ ಅಜ್ಜಿ, ಕೆಲಸ ಯಾಕೆ ಹುಡುಕಿರಿ? ನಮ್ಮ ಪಕ್ಕ ಮನೆ ಕಾಳು ಬಂದಿಲ್ಲನ, ಆಕೆಲ್ಲ ಕೆಲಸಕ್ಕೆ ಹೋಗ, ಆಕೆಲ್ಲ ಕೇಳ ಸುಮ್ಮನಿರು. ಹಂಗಂತೀಯ? ಒಳ್ಳೆ ಸಿಹಿ ಸುದ್ದಿನ ಕೊಟ್ಟಿ ನೋಡ್ಲೆ ನೀನು. ಹೌದನ? ಹಂಗ ನಿಮ್ಮ ಮನೆಗೆ ಏನು ನಷ್ಟ ಮಾಡಿದಿ? ಏನಾರಿದ್ದು ಅಂತ ನನಗೂ ಕೊಡಲ್ಲ? ಕಳ್ಳಿ ಕೇಸರಿ ಬಾತ್ ಉಪ್ಪಿಟ್ಟು ಮಾಡೀನಿ, ತಂದು ಕೊಡ್ತೇನೆ ಬಿಡ್ಲಿಪ್ಪ. ಹಂಗ ನಾಷ್ಟದ ಖರ್ಚು ಉಳಿತು ನೋಡಿ ಇವತ್ತು ನಂದು. ಅಯ್ಯೋ ಕರ್ಮವೇ ಇಲ್ಲಿ ತಂದು ಕೊಡೋಣ, ತಂದು ಕೊಡಂಗಿಲ್ಲನ? ಹೌದು, ನಿಮ್ಮ ಮನೆಗೆ ನಷ್ಟ. ನಮ್ಮ ಮನ್ಯಾಗ ರೊಟ್ಟಿ ಮಾಡೀನಿ, ನಮ್ಮ ಮನ್ಯಾಗ ಚಪಾತಿ. ಇಬ್ರು ಎಕ್ಸ್ಚೇಂಜ್ ಆಫರ್ ಮಾಡ್ಕೊಂಡ್ಬಿಡ್ಬೇಕಿಲ್ಲ? ಅಲ್ಲೇ ಅಕ್ಕಪಕ್ಕ ಅದರಿ. ಏನು ಎಕ್ಸ್ಚೇಂಜ್ ಆಫರ್ ಮಾಡ್ಕೋಬೇಕು? ಗಂಡುಗೇನೋ ರೊಟ್ಟಿನ ಬೇಕು ಅಂತಂದ್ರೆ ರೊಟ್ಟಿನ ಮಾಡ್ಬೇಕು, ಚಪಾತಿ ಬೇಕಂದ್ರೆ ಚಪಾತಿನ ಮಾಡ್ಬೇಕು. ಅದಕ್ಕೆ ಹೌದು, ಇವಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಟೈಮ್ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳಲಿಪ್ಪ? ಏನೂ ಇಲ್ಲಪ್ಪ. ಬೆಳಿಗ್ಗೆ ಎಷ್ಟು ಗಂಟೆ ಕೇಳ್ತೇವೆ ನಾವು? 5:30 6 ಗಂಟೆ ಅಂದ್ರೆ ಎದ್ದು ಬಿಡ್ತೇವೆ. ಅದಕ್ಕಿಂತ ಮೊದಲ 1 ಅವರ್ ಲಗು ಎದ್ದು ಬಿಡೋದು. ಅವಾಗ 1 ಅವರ್ ಟೈಮ್ ಉಳಿತಾ ನಮ್ಗೆ. ಬಿಡ್ರಿ, ನೀವೆಲ್ಲ ಮಾಡಿತ್ತು ಎಲ್ಲೋ ಇರ್ಬೇಕಾಗಿತ್ತು. ಎಲ್ಲೋ ಅಂದ್ರೆ ಅದರಿಪ್ಪ, ವಿಶ್ವೇಶ್ವರಯ್ಯ ಮ್ಯೂಸಿಯಂನಾಗ ಇರ್ಬೇಕಾಗಿತ್ತು. ಅಂದ್ರೆ ನಾ ಸತ್ ಮೇಲೆ ಇಡ್ಲಿಪ್ಪ ನನ್ನ ತೆಲಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂನಾಗ. ನೀನ್ ಈಗ ಹಿಡಾಕೊಂಟಿಯಲ್ಲ, ಅಂದ್ರೆ ನಾ ಸತ್ತೇ ನಾನು. ಅಂತೀರ ಸಾರಿಪ್ಪ, ನನಗೆ ಗೊತ್ತಿರ್ಲಿಲ್ಲ. ಬಿಡು ಓಲಿ ಅಂತ ನನ್ನ ಸಾಯಿಸೇ ಬಿಟ್ಟಿಯನ್ನು. ಅಯ್ಯೋ ಸಾಕು ಮಾತಾಡಿದ್ದು. ನೀವೇ ಹೇಳ್ತಿದ್ದೀರಾ ರೊಟ್ಟಿನ ಹೆಂಗ್ ಮಾಡ್ಕೋಬೇಕಂತ. ಕಂಟಿನ್ಯೂ ಮಾಡಿ. ಹಾ ಸರಿ ಏನ್ ಮಾಡೋಣ ಗೊತ್ತೇನು?
5 ಗಂಟೆಗೆ ಎದ್ದು ಬಿಡೋಣ ಕರೆಕ್ಟಾ. 5 ಗಂಟೆಗೆ ಎದ್ದು ಬಡ ಬಡ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಅಡುಗೆ ಗಿಡಿಗೆಲ್ಲ ರೆಡಿ ಮಾಡಿಕೊಂಡು 8 ಗಂಟೆ 9 ಗಂಟೆ ಅಂದ್ರೆ ರೆಡಿಯಾಗಿ ಬಂದು ನಿಂತ್ಕೊಂಡ್ಬಿಡೋಣ. ಏನಂತೀರಿ? ತರಕಾರಿ ಅದು ಇದು ಹೆಚ್ಚಿದಂದ್ರೆ ರಾತ್ರಿ ಹೆಚ್ಚಿಬಿಟ್ಟು ಒಂದು ಬಾಕ್ಸ್ನಾಗ ಹಾಕಿ ಫ್ರಿಜ್ನಾಗ ಇಟ್ಬಿಡೋದು. ಏನಂತಿ? ಒಗ್ಗರಣೆ ಹಾಕೋದು ಹಾಕೋದು ಮರ್ದಿನ ಇಟ್ಕೊಂಡ್ಬಿಡೋದು. ಅಂದ್ರೆ ಕುದಿಸಿದ್ದು ಎಲ್ಲನೂ ಬಡ ಕುಕ್ಕರ್ನಾಗ ಹೆಂಗಾರು ಇಟ್ಟೇ ಬಿಡ್ತೇವೆ ಬಿಡ. ಏನು ಸಾಂಬಾರು ಮಾಡೋದು ಪಲ್ಯ ಮಾಡೋದು ಹೆಚ್ಚು ಇಟ್ಟಿರ್ತೀವಲ್ಲ ಅದನ್ನ ಹೆಂಗಾರು ಅಡ್ಜಸ್ಟ್ ಮಾಡಿಕೊಂಡು ನೈಟಾಗಿ ಎಲ್ಲ ತೆಗೆದು ಇಟ್ಕೊಂಡು ಬಡ ಬೆಳಿಗ್ಗೆ ಒಗ್ಗರಣೆ ಹಾಕೋದು ಕುದಿಸೋದು ಇರತ್ತಲ್ಲ ಸಿಂಪಲ್ಲಾಗಿ ಮಾಡಿಕೊಂಡು ಎದ್ದು ಬಿಡೋದು ಜೈ ಅಂತಂದು. ಬಾಂಡೆ ತೆಗೆದು ಅಯ್ಯೋ ನನ್ನ ಕರಮ್ಮವ ಲೇ ಹುಚ್ಚಿ ಶೋಭಾ, ಯಾಕ ರಾತ್ರಿ ಬಾಂಡೆ ಇಡಂಗಿಲ್ಲ? ನಾ ತೊಳೆದ್ಬಿಟ್ಟಿನ. ಇಡ್ತೀನಿ ಮತ್ತೆ ಅರ್ಧಕತ್ತಿ ಕೆಲಸ. ಹೆಂಗಿದೆ ರಾತ್ರಿ ಬಾಂಡೆ ಎಲ್ಲ ತೊಳೆದು ಇಟ್ಬಿಟ್ರೆ ಮುಗಿತಾ ಬಾಂಡೆ ಕೆಲಸ. ಇನ್ನೇನು ವಾಷಿಂಗ್ ಮಿಷಿನ್ ದಿನ ಒಗೆಯೋದಂಕರ್ ಬೇಡ. 2 ದಿನಕ್ಕೊಮ್ಮೆ ಕೂಡಿಸ್ಬಿಟ್ಟು ಬೆಳಗ್ಗೆ ಸ್ವೀ ಅಂತ ಅನಿಸ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡ್ಬಿಟ್ರೆ ಮುಗೀತಲ್ಲ. ಅರ್ಬಿ ಗಿರ್ಚಿ ಒಗೆಯೋದಕ್ಕೆ ಎಲ್ಲ ಮುಗೀತಲ್ಲ. ಇನ್ನೇನೈತಲ್ಲಿ ಸುಮ್ಮನೆ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಲ್ಲಪ್ಪ. ನಮಗೂ ಸ್ವಲ್ಪ ದುಡಿ ಅಂತ ಬರಲಿ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ಅನ್ನತ್ಲಿನ ನಮ್ಮ ಕೈಲಿ ಹಣ ಬಂದ್ಬಿಡ್ಲಿ. ಹೆಂಗಾರ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕಲ್ಲ ಎಷ್ಟು ಗ್ರ್ಯಾಂಡಾಗಿ ಮಾಡೋಣ ಅಂದ್ರೆ ಅಷ್ಟು ಗ್ರ್ಯಾಂಡ್ ಮಾಡಿ ಈ ವಟಾದವರೆಲ್ಲ ಸೇರಿಬಿಟ್ಟು ಬಂಬಾಟಾಗಿ ವರಮಹಾಲಕ್ಷ್ಮಿ ಹಬ್ಬ ನಾವು ಮಾಡೋಣ. ಏನಂತೀ? ಸರಿ, ಇದೆಲ್ಲ ಆಯ್ತು. ಈ ಕೆಲಸ ನೋಡ್ಕೋದಂತ ಬಂತು ನೋಡಿ ನನಗೆ. ಇನ್ನೇನೈತಿ? ಕಾವ್ಯ ಮನೆಗೆ ಹೋಗ್ಬಿಡ. ಕಾವ್ಯನ ಈಗಿದ್ದಾಗಿಲ್ಲ ಲೇಕಿ. ಇವತ್ತಿನ ಮಧ್ಯಾಹ್ನ ಶಿಫ್ಟ್ ಏನ್ವಾ ಮನೆಗೆ ಇದ್ಲಕಿ. ಹಂಗಂದ್ರೆ ಬರ್ರಿ ಮತ್ತೆ ಅವ್ರ ಮನೆಗೆ ಹೋಗೋಣ. ಹೋಗಿಬಿಡೋಣ. ಹೆಂಗಿದ್ರು ಇವತ್ತು ಡಿಸೈಡ್ ಮಾಡಿ ರಾತ್ರಿ ನನ್ನ ಗಡ್ಡಿಗೆ ಹೇಳ್ಬಿಡೋಣ. 1-2 ದಿನ ಆಗತ್ತೆ ಕೆಲ್ಸಕ್ಕೆ ಹೋಗೋದಂತಂದ್ರೆ ಹೆಂಗಾರ ಮಾಡಿ ಯೋಚನೆ ಮಾಡಿ ಮಾಡಿಬಿಡೋಣ ಇದನ್ನ ಕೆಲಸನ. ಯವ್ವ ಇನ್ನೇನೈತಿ? ಏನಾರ ಕಡಿಕೆ ಹಾಕೊಂಡ್ರ ನಾನು ರೆಡಿ ಆಗಿ ಹೋಗೋದಯ್ಯ. ನನ್ನ ಮಕ್ಕಳು ಚಿಕ್ಕದಾವಲ್ಲ. ಯವ್ವ ರಾಣಿ ಮಹಾರಾಣಿ ನಿಮ್ಮತ್ತಿ ಇಲ್ಲೇ ಕುಂತ ಗುಡ್ಡ ಕುಂತಂಗ. ಆದರೂ ಕೂಡ ಯಾರು ನೋಡ್ಕೊಂತಾರ ಅಂತಿ? ಹೆಂಗಿದ್ರೆ ನಿಮ್ಮತ್ತಿ ನೋಡ್ಕೊಳ್ಳೋಂಗಿಲ್ಲ. ಅಕ್ಕಿ ಅಂಕ ಬರೋದೇ ಇಲ್ಲ. ಕಾಲು ನೋವು ಆ ನೋವು ಈ ನೋವು ಅಂತಿರ್ತಾ. ಹೆಂಗಿದ್ರು ಮನೆ ನೋಡ್ಕೊಳಕ್ಕೆ ಒಬ್ರು ಬೇಕಲ್ಲ. ಹಿಂಗಿದ್ರು ಇದ್ದೇ ಇರ್ತಾಳೆ. ನಿನ್ನ ಮಕ್ಕಳು ಅಲ್ಲೇ ನೋಡ್ಕೋತಾರ ಬಿಡು. ಏನು ಸಣ್ಣ ಮನಕ್ಕೇನು ಅಲ್ಲೇ ಈಗ ನಿನಗೆ 1ನೇ ಕ್ಲಾಸ್ ಒಬ್ಬ LKG UKG ಅದರಿಲ್ಲ ಮತ್ತಿನ್ನೇನು? ಲೇ ರಾಣಿ ಆದರೂ ಹತ್ತಿರ ಆ ಹುಡುಗರು ಗಲಿಬಿಲಿ ಮಾಡಿ ನಿಮ್ಮ ತಲೆಯಲ್ಲಿ ಕೆಡಿಸ್ತಾರ ಏನು ಅಂತ ಅಷ್ಟ. ಇನ್ನೇನಿಲ್ಲ ಬಿಡ್ರಿ. ಬಿಡ, ನನ್ನ ಮೊಮ್ಮಕ್ಕಳು ನನ್ನ ಜೊತೆನೇ ಇರ್ತಾವ. ನೀ ಏನು ತಲೆ ಕೆಡಿಸ್ಕೋಬೇಡ. ಮೊದಲು ಗಂಡನ ಒಪ್ಸೋದು ಹೆಂಗಂತ ನೋಡ್ಲಿಪ್ಪ. ನೋಡ್ರಾಣಿ, ನೀನು ಅಡಿಗೆ ಕೆಲಸ ಆ ಕೆಲಸ ಈ ಕೆಲಸ ಅಂದ್ರೆ ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಕೈಲಾದಷ್ಟನ್ನ ಮಾಡು, ನನ್ನ ಕೈಲಾದಷ್ಟನ್ನ ಮಾಡ್ತೀನಿ ಆಯ್ತಾ. ಆರಾಮಾಗಿ ಕೆಲ್ಸಕ್ಕೆ ಹೋಗಿಪ್ಪ. ಹೆಣ್ಮಕ್ಳು ಅಂದ್ರೆ ಕೈಯಾಗ ರೊಕ್ಕ ಇರ್ಬೇಕವಾ, ಅದನ್ನ ನೀನು ಸಂಪಾದಿಸು ಅಷ್ಟೇ ಹೇಳೋದು ನಾನು. ಕಷ್ಟಕ್ಕೆ ಆಪತ್ತಕ್ಕೆ ಬರ್ತಿತ್ತದ. ಗಂಡನ ದುಡಿದು ಹಾಕ್ಬೇಕಂದ್ರೆ ಹೆಂಗಾಗತ್ತೆ? ನಮ್ಮಂತ ಹೆಣ್ಮಕ್ಳು ದುಡಿದ್ರನ ಒಂದು ಮನೆಗೆ ಶಕ್ತಿ ಅಂತ ಬರುತ್ತೆ. ಆಯ್ತಾ? ಇನ್ನೇನು ಮುಗಿತಲ್ಲ ರಾಣಿ. ಪುಣ್ಯವಂತಿವ ಇಂಥ ಅತ್ತಿ ಮಾವ ನಿನ್ನ ಫ್ಯಾಮಿಲಿ ಸಿಕ್ಕಿದಕ್ಕ. ಹೌದ್ರಿ ಅಂತೀರ ಎಲ್ಲರೂ 100 ಜನ್ಮ ಪುಣ್ಯ ಮಾಡಿದಿ ಅಂತಾರೆ. 1000 ಜನ್ಮ ಪುಣ್ಯ ಮಾಡಿದೀನಿ ಇಂಥ ಅತ್ತಿ